ಗೋಲ್ಡನ್ ಕಲರ್ Start.
ಶ್ರೀ ಎಂ.ಎ. ಬಾಬಾ ಸಿಪಿಸಿ 1592, ಶ್ರೀ ಜಿ.ಎಸ್. ಗಿರ್ನಿಮಠ ಸಿಎಲ್ಸಿ 1361 ಕಂಪ್ಯೂಟರ್ ವಿಭಾಗ 1825 ತಿಪ್ಪಟ ಪೊಲೀಸ್ ಠಾಣೆ. ಶ್ರೀ ಐವಾನ್ ದಲ್ವಾಯಿ ಸಿಎಲ್ಸಿ 538 ಆಕಾಶ್ ನಗರ್ ಪೊಲೀಸ್ ಠಾಣೆ. ಸಿಎಂ ಪೊಲೀಸ್ ಠಾಣೆ. ಶ್ರೀ ಎಸ್.ಎಸ್. ಹಿರೇಮಠ್ ಎಪಿಸಿ 123 ಚಡ್ಚಲ ವೃತ್ತ ಕಚೇರಿ ವಾಹನ ಚಾಲಕ. ಮಧ್ಯಾಹ್ನ 3:30 ಗಂಟೆಗೆ ವಿಜಯಪುರ ಜಿಲ್ಲೆಯ ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಲಸಂಗಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಮಧ್ಯಾಹ್ನ 3:30ಕ್ಕೆ ಇಬ್ಬರು ಆಗಂತಕರು ಮಾಸ್ಕು ಮತ್ತು ಹೆಲ್ಮೆಟನ್ನು ಧರಿಸಿ ಬೈಕಲ್ಲಿ ಬಂದುಬಿಟ್ಟು ಅಲ್ಲಿ ಮಹಾರುದ್ರ ಸದಾಶಿವ ಕಂಚಗಾರ್ ಅನ್ನುವಂಥವರ ಭೂಮಿಕಾ ಜ್ಯುವೆಲರಿ ಇವರ ಅಂಗಡಿಗೆ ಬಂದುಬಿಟ್ಟು ಅವರಿಗೆ ಬಂದೂಕನ್ನು ತೋರಿಸಿ ಅಂಗಡಿಯಲ್ಲಿ ಇದ್ದಂತಹ 205 ಗ್ರಾಮ್ ಬಂಗಾರ ಮತ್ತು ಸುಮಾರು 1 kg ಬೆಳ್ಳಿಯ ಆಭರಣಗಳನ್ನು ದೋಚ್ಕೊಂಡು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಆ ಹಲಸಂಗಿ ಊರಿನಲ್ಲಿದ್ದಂಥ ಹೊರಗಡೆ ಇದ್ದಂತಹ ಅಂಗಡಿಕಾರರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಅದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿರ್ಬೇಕಾದ್ರೆ ಅಲ್ಲಿದ್ದಂತಹ ಒಬ್ಬ ಸಾರ್ವಜನಿಕರ ಕಾಲಿಗೂ ಕೂಡ ಅದರಲ್ಲಿದ್ದಂಥ ಒಬ್ಬ ಆರೋಪಿ ಗುಂಡನ್ನು ಕಾಲಿಗೆ ಹೊಡೆದು ಹೋಗಿರ್ತಾನೆ. ಸೊ ಈ ಎಲ್ಲ ಘಟನೆಯನ್ನು ತಾವು ಈಗಾಗಲೇ ನೋಡಿದ್ದೀರಿ. ಆ ಹಿನ್ನೆಲೆಯಲ್ಲಿ ಸುಮಾರು 22 ಲಕ್ಷ ವರ್ತ್ ಬಂಗಾರ ಮತ್ತು ಬೆಳ್ಳಿ ಆಭರಣಗಳನ್ನು ದರೋಡೆ ರಾಬ್ರಿ ಮಾಡ್ಕೊಂಡು ಹೋದಂತಹ ಈ ಇಬ್ಬರು ಆರೋಪಿತರ ಮೇಲೆ ನಮ್ಮ ಜಳಕಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 10/2026 ಅಂಡರ್ ಸೆಕ್ಷನ್ 311 BNS ಮತ್ತು 25 ಮತ್ತು 27 ಆರ್ಮ್ಸ್ ಆ್ಯಕ್ಟ್ 1959 ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ 2 ತಂಡಗಳನ್ನು ರಚನೆ ಮಾಡಲಾಗಿತ್ತು. ಅಡಿಷನಲ್ SP ರಾಮನಗೌಡ ಹಟ್ಟಿ ಅವರ ನೇತೃತ್ವದಲ್ಲಿ DSP ಇಂಡಿ ಸದಾಶಿವ ಕಟ್ಟಿಮನಿ ಮತ್ತು DSP ಸೆನ್ನು ಸುನಿಲ್ ಕಾಂಬ್ಳೆ ಅವರ ಇದರಲ್ಲಿ ಮತ್ತು ಚಡ್ಚನ್ CP ಆದಂತಹ ಪರಶುರಾಮ್ ಮನಗೂಡಿ ಮತ್ತು PSI ಜಳಕಿ ಮಂಜುನಾಥು, PSI ಹೊರ್ತಿ ರಾಕೇಶು ಮತ್ತು PSI ಚಡಚನ ಸೋಮೇಶ್ ಗೆಜ್ಜಿ ಇವರ ನೇತೃತ್ವದಲ್ಲಿ ಒಟ್ಟು 2 ತಂಡಗಳನ್ನು ಮಾಡಲಾಗಿತ್ತು. ಇದರಲ್ಲಿ ಸುಮಾರು 30ಕ್ಕಿಂತಲೂ ಹೆಚ್ಚು ನಮ್ಮ ಸಿಬ್ಬಂದಿಯವರು ಕೂಡ ಸುಮಾರು 20 ದಿನಗಳಿಂದ ಪತ್ತೆ ಕಾರ್ಯದಲ್ಲಿ ಕೈಗೊಂಡಿದ್ದರು. ಈ ಕಾರ್ಯವನ್ನು ಕೈಗೊಂಡಾಗ ನಮಗೆ ತನಿಖೆಯಲ್ಲಿ ಕಂಡು ಬಂದದ್ದು ಏನು ಅಂತಂತಂದರೆ, ಇವರು ಮೂಲತಃ ಇಬ್ಬರು ಆರೋಪಿತರಾದಂತಹ ಹನುಮಂತ್ ವಾಗೋಲಿ 28 ವರ್ಷ, ಈತ ಡೈರಿ ವ್ಯಾಪಾರ ಮಾಡ್ಕೊಂಡಿದ್ದಾನೆ ಎಲ್ಲಿ ಪುನಾದಲ್ಲಿ. ಮತ್ತು ಇನ್ನೊಬ್ಬ ಆರೋಪಿಯಾದಂತಹ ಶಿವರಾಜ್ ನಾವಿ ಅನ್ನೋನು ಚಾಲಕ ವೃತ್ತಿ ಕೆಲಸವನ್ನು ಮಾಡಿದ್ದಾನೆ. ಇವನು ಕೂಡ ಈಗ ಸದ್ಯ ಪುನಾದಲ್ಲಿರ್ತಾನೆ. ಇವರು ಮೂಲತಃ ಜತ್ ತಾಲೂಕು ಸಂಕ ಗ್ರಾಮದವರು. ಇವರು ಪುನಾದಲ್ಲಿ ಪರಿಚಯ ಇರ್ತಾರೆ ಒಬ್ರಿಗೊಬ್ಬರು. ಈ ದರೋಡೆ ಮಾಡಬೇಕಂತಲೇ ಇವರು ಆರ್ಮ್ಸ್ಗಳನ್ನು ಪ್ರೊಕ್ಯೂರ್ ಮಾಡಿರ್ತಾರೆ. ಸೊ ಉತ್ತರ ಪ್ರದೇಶದ ಗೋರಖ್ಪುರಿಗೆ ಹೋಗಿಬಿಟ್ಟು ಪ್ರೊಕ್ಯೂರ್ ಮಾಡ್ಕೊಂಡು ಬಂದಿರ್ತಾರೆ. ಅವತ್ತಿನ ದಿನ ಆ್ಯಕ್ಚುಯಲ್ ಟಾರ್ಗೆಟ್ ಇದ್ದಿದ್ದು ಸೊಲಾಪುರದಲ್ಲಿ ಬೆಳಿಗ್ಗೆ ಪೂರ್ತಿ ಸರ್ವೆ ಮಾಡಿದ್ದಾರೆ. ಬಟ್ ಸೊಲಾಪುರದಲ್ಲಿ ಅವತ್ತು ಬಂಗಾರದ ಅಂಗಡಿಗಳು ರಶ್ ಇರೋದ್ರಿಂದ ಅಲ್ಲಿ ಅವರ ಮಾಡುವಂಥ ಒಂದು ಕಾರ್ಯ ಸಾಧು ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಸೊಲಾಪುರ ನಮ್ಮ ಕರ್ನಾಟಕ ಬಾರ್ಡ್ರಿಗೆ ಭಾಳ ಹತ್ತಿರ ಇರೋದ್ರಿಂದ ಮತ್ತು ಅವರ ಊರು ಸಂಕ್ ಇರೋದ್ರಿಂದ ಅವರು ಹೋಗಬೇಕು ಅಂತಂದರೆ ನಮ್ಮ ಚಡ್ಚನ್ ತಾಲೂಕು ಮೇಲೆ ಹಾಯ್ದು ಹೋಗಬೇಕು. ಆ ಹಿನ್ನೆಲೆಯಲ್ಲಿ ಹೈವೇಗೆ ಹತ್ತಿರ ಇದ್ದಂಥ ಈ ಹಲಸಂಗಿ ಗ್ರಾಮಕ್ಕೆ ನುಗ್ಗಿದ್ದಾರೆ. ಈ 2ನೇ ಆರೋಪಿತನಿಗೆ ಈತ ನಮ್ಮ ಲಾಲ್ಸಂಗಿ ಅನ್ನುವಂತಹ ಇಂಡಿ ತಾಲೂಕಿನಗೂ ಕೂಡ ಆತನಿಗೆ ಸಂಬಂಧ ಇದೆ. ಹಾಗಾಗಿ ಆತನಿಗೆ ಇಲ್ಲಿದ್ದಂತಹ ರಸ್ತೆಗಳಾಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು ಎಲ್ಲ ಚಿರಪರಿಚಿತ ಇತ್ತು. ಆ ಹಿನ್ನೆಲೆಯಲ್ಲಿ ಹಲಸಂಗಿ ಗ್ರಾಮಕ್ಕೆ ಅವತ್ತು ಬಂದು ಈ ರಾಬ್ರಿಯನ್ನು ಮಾಡಿಕೊಂಡು ಹೋಗಿರ್ತಾರೆ. ಈ ಮಾಡಿದಾದ ಮೇಲೆ ನಮ್ಮ ಪೊಲೀಸ್ನವರು ಅವರಿಂದ ಸುಮಾರು 20 ದಿನಗಳ ಅವರ ಕಠಿಣ ಪರಿಶ್ರಮದ ಫಲವಾಗಿ ಈ ಇಬ್ಬರು ಆರೋಪಿತರುಗಳನ್ನು ಕಳೆದ 3 ದಿನದ ಮುಂಚೆ ಅವರನ್ನು ಪೊಲೀಸ್ ಕಸ್ಟಡಿಗೆ ತೊಗೊಂಡ್ಬಿಟ್ಟು ಅವರಿಂದ ರಾಬ್ರಿ ಆದಂತಹ 205 ಗ್ರಾಮ್ ಬಂಗಾರದ ಆಭರಣಗಳು ಮತ್ತು 1 kg ಬೆಳ್ಳಿಯ ಆಭರಣಗಳು ಮತ್ತು ಕೃತ್ಯಕ್ಕೆ ಬಳಸಿದಂಥ ಕಂಟ್ರಿ ಪಿಸ್ತೂಲ್ ಜೊತೆಗೆ ಒಟ್ಟು 3 ಕಂಟ್ರಿ ಪಿಸ್ತೂಲು, 26 ಜೀವಂತ ಗುಂಡುಗಳು ಮತ್ತು ಒಂದು ಏರ್ ಗನ್ನು
ಮತ್ತು ಅವರು ಅವತ್ತು ಅಪರಾಧಕ್ಕೆ ಬಳಸಿದಂತಹ ಹೋಂಡಾ ಯೂನಿಕಾರ್ನ್ ಆಗಿರ್ಬೋದು, ಅವರು ಬಳಸಿದಂತಹ ಮಾಸ್ಕ್, ಹೆಲ್ಮೆಟ್, ಕ್ಯಾಪ್ಸ್ ಏನಿವೆ ಅವುಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಸುಮಾರು ಒಂದು ಭಯದ ವಾತಾವರಣವನ್ನು ಕ್ರಿಯೇಟ್ ಮಾಡಿದಂಥ ಈ ಇನ್ಸಿಡೆಂಟನ್ನು ವಿಜಯಪುರ ಜಿಲ್ಲಾ ಪೊಲೀಸರು, ಪರ್ಟಿಕ್ಯುಲರ್ಲಿ ನಮ್ಮ ಇಂಡಿ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಮತ್ತು ನಮ್ಮ ಅಡಿಷನಲ್ SP ಮತ್ತು DSP ಸೆಂಟ್, ಸೊ ಎಲ್ಲ ತಾಂತ್ರಿಕ ಸಿಬ್ಬಂದಿಗಳನ್ನ ಒಳಗೊಂಡಂಥ ತಂಡ ಇವರಿಬ್ಬರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಈಗಾಗಲೇ ಇವರಿಂದ ಸಂಪೂರ್ಣವಾದಂತಹ ಮಾಲನ್ನು ರಿಕವರಿ ಮಾಡಿ ಈಗಾಗಲೇ ನಿಮಗೆ ಡಿಸ್ಪ್ಲೇಯನ್ನು ಇಡಲಾಗಿದೆ. ಆದ್ದರಿಂದ ವೈಯಕ್ತಿಕವಾಗಿ ಮತ್ತು ಹಿರಿಯ ಅಧಿಕಾರಿಗಳ ಪರವಾಗಿ ತನಿಖಾ ತಂಡಕ್ಕೆ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಥ್ಯಾಂಕ್ ಯು. ನಮಸ್ಕಾರ ಸರ್. ಜನವರಿ 26 ಅಂದರೆ ಮಧ್ಯಾಹ್ನ 3:30 ಗಂಟೆಗೆ ಸರ್ ನಮ್ಮ ಅಂಗಡಿ ರಾವಾಗಿತ್ತು ಸರ್. ನಮ್ಗೆ ಭಾಳ ದುಃಖ ಆಗಿತ್ತು ಸರ್. ಯಾಕಂದ್ರೆ ಕುಲ್ಕಸುಬ ಅದ್ರ ಮೇಲೆ ಇರೋ ಜೀವನ ನಮ್ಮದು ಭಾಳ ಕಷ್ಟ ಆಗ್ತೈತೆ ಸರ್. ಪೊಲೀಸ್ನವ್ರಿಗೆ FIR ಕೊಟ್ಬಿಡಕ್ಕೆ ಸರ್ ನಮ್ಗೆ ಧೈರ್ಯ ಕೊಟ್ಟಾರೆ ಸರ್ ಅವರು. ಮತ್ತು 15 ದಿವಸದಲ್ಲೇ ಹಿಡಿದು ಕೊಟ್ಟಿದ್ದು ಮಾಡಿ ಸರ್. ಎಲ್ಲ ಆಭರಣ ನಮಗೆ ಕಡೆದಷ್ಟು ಹೋಗಿದ್ವಲ್ಲ ಅಷ್ಟು ವಾಪಸ್ ರಿಕವರ್ ಮಾಡಿ ಕೊಟ್ಟಿದ್ದಾರೆ ಸರ್. ನಮಗೆ ಪೊಲೀಸ್ ಇಲಾಖೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಹೆಂಗೆ ಬಂದಿದ್ರು ಅವರು? ಯಾವ ರೀತಿ? ಸಂಪೂರ್ಣ ಮುಸುಕುದಾರಾಗಿ ಬಂದಿರು ಸರ್. ವಿತ್ ಜಾಕೆಟ್, ಹೆಲ್ಮೆಟ್ ಹಾಕೊಂಡು ಸರ್. ಗಾಡಿ ನಂಬರ್ ಪ್ಲೇಟ್ ಇದ್ದಿತ್ತಲ್ಲ. ಹಾಂ ಸರ್. ಒಂದು ಶೂಟ್ ಒಂದು ಮಾಡಿದ್ರು ಸರ್. ಬಂದು ಕೂಡಲೇ ಇದು ಮಾಡಿದ್ರು ಸರ್. ಇದು ಮಾಡಿದ್ರು ಸರ್. ಫೈರ್ ಮಾಡಿ ಅದಾರೆ ರೀ. ಗನ್ ತೋರಿಸ್ಕೊಳ್ಳಿ ಹೆದರಿ ಕೊಟ್ಟು ಎಲ್ಲ ಹೆದರಿಬಿಟ್ಟು ಎಲ್ಲ ಕೊಟ್ಟಿದ್ದೀನಿ ಸಾಬಾನು ಸರ್. ಈ ಪೊಲೀಸ್ ಇಲಾಖೆ ಹಿಡಿದು ಕೊಟ್ಟಿದ್ದಾರೆ ಒಟ್ಟು ಸರ್. ಹಾಗೆ ಈಗ ಸಿಗುತ್ತಂತ ವಿಶ್ವಾಸದಿಂದ? ಹೌದು ಸರ್. ಫಸ್ಟಿಗೆ ಸ್ಟಾರ್ಟಿಂಗ್ ವಿಶ್ವಾಸ ಇಲ್ಲ, ಯಾಕಂದ್ರೆ ನಮ್ಗೆ ಧೈರ್ಯ ಹೋಗಿತ್ತು ಸರ್. ಅದು ಇಲಾಖೆ ಭರವಸೆ ಕೊಟ್ಟೊಳಕ್ಕೆಲ್ಲ ಅವ್ರು ಹಿಡಿದು ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ತುಂಬ ಧನ್ಯವಾದಗಳು ಸರ್ ಪೊಲೀಸ್ ಇಲಾಖೆ. ಸಿಕ್ಕಿದೆ ಅಲ್ಲ? ಹೌದು ಸರ್. ಭಾಳ ಖುಷಿ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಸರ್. ಯಾಕಂದ್ರೆ ಸಾಲ ಮಾಡಿ ಹೌದು ಸರ್. ಲೋನ್ ತೊಗೊಂಡು ಎಲ್ಲ ಮಾಡಿದ್ದೇವೆ ಸರ್. ನಾವೆಲ್ಲ ಭಾಳ ಕಷ್ಟಪಟ್ಟಿದ್ದೇವೆ ಸರ್. ಅದಕ್ಕಾಗಿ ನಮಗೆ ಒಳ್ಳೆ ಎಲ್ಲ ಹಿಡಿದು ಕೊಟ್ಟಿದ್ದಾರೆ. ಅದು ಭಾಳ ಖುಷಿ ಆಗ್ತಾಯಿದೆ ಸರ್. ಪೊಲೀಸರ ಭಾಳ ವಿಶ್ವಾಸ? ಹಾಂ, ವಿಶ್ವಾಸ ಸರ್. 26 ರಾಬ್ರಿ ಆಗೋ ದಿನ ರೀ. ಆದ್ರೆ ಅವತ್ತಿನ ದಿನ ಎಲ್ಲನೂ ಕಳ್ಕೊಂಡು ಭಾಳ ದುಃಖಿತರಾಗಿದ್ದಾರೆ ಸರ್. ಇದ್ರ ಮ್ಯಾಲ ನಮ್ಮ ಜೀವನನೇ ಮುಗಿದು ಹೋಯ್ತು, ಇದನ್ನೇ ಹೋಯ್ತು, ಹ್ಯಾಂಗಿದ್ರೆ ಅಂತ ಹೇಳೋದತ್ತು ಭಾಳ ಮನಸ್ಸಿಗೆ ಒಂಥರ ದುಃಖ ಆಗಿತ್ತು ರೀ ಸರ್. ಆದ್ರೆ ಪೊಲೀಸರ ಮ್ಯಾಗೂ ಧೈರ್ಯ ಮೊದಲು ಇದ್ದಿತ್ತಿಲ್ಲ ರೀ. ಹುಡುಗಿ ಕೊಡ್ತಾರೆ. ಕೆಲವೊಂದು ಮಂದಿ ಏನು ಹೇಳಿದ್ರಿ, ಮಾಸ್ಕ್ ಹಾಕ್ಯಾರ, ಇದು ಹಾಕ್ಯಾರ, ಅದ್ರ ಖೂನ್ ಸಿಗಲ್ಲ, ಮಹಾರಾಷ್ಟ್ರ ಟಚ್ ಆದ್ರೆ ಹೊಳೆ ಬರಲ್ಲ ಅಂತ ಹೇಳಿದ್ರಿ ರೀ. ಆದರೂ ಪೊಲೀಸರ ಪ್ರಯತ್ನ ಭಾಳ ಶ್ರಮ ಪಟ್ಟಾರ್ರಿ ಸರ್. ನಮ್ಮ ಇದ್ರ ಸಂಬಂಧ ಅವ್ರಿಗೆ ಎಷ್ಟು ಹೃದಯ ಧನ್ಯವಾದ ಹೇಳಿದ್ರು ಕಡಿಮೆನೇ ಅದ ರೀ. ಆದ್ರೆ ನಮ್ದು ಎಲ್ಲ ಕಳ್ಕೊಂಡಿದ್ದೆಲ್ಲ ರಿಕವರಿ ಮಾಡಿ ಕೊಟ್ಟಾರ್ರಿ. ಅವತ್ತು ಆಗದಷ್ಟು ದುಃಖ ಎರಡು ಫಸ್ಟ್ ಸಂತೋಷ ಆಗ್ಲತ್ತ ರೀ ಸಿಕ್ಕದಂತೇಳಿ. ಅವರಿಗೆ ತುಂಬ ಹೃದಯ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾರೆ. ನಮಗೊಂದು 4-5 ದಿನ ಹಚ್ಚಿಗೆ ಹೇಳಿದ್ರಿ ಸರ್. ಅವಾಗ ಅವರೇ ನಮ್ಮ ಧೈರ್ಯ ತುಂಬಿದ್ರಿ. ಎಷ್ಟೊತ್ತಿದ್ರೆ ನಮ್ಗೆ ಬರ್ತದೆ ಕವರ್ ಮಾಡಿಕೊಡ್ತೀವಿ, ಧೈರ್ಯ ಪಡಬೇಡ್ರಿ, ಮನ್ಯಾಗ ಗಾಬರಿ ಆಗಬೇಡ್ರಿ, ಆರಾಮಿರ್ರಿ ಎಲ್ಲ ದಿನ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರಿ ಸರ್ ನಮ್ಗೆ ಅವರು. ಹಾಂ ರೀ ಸರ್. ಆದ್ರೆ ನಮ್ಮದು ಎಷ್ಟು ಕಳ್ಕೊಂಡಿದ್ದೆ ಒಟ್ಟೆಲ್ಲ ಒಳ್ಳೆ ರಿಕವರ್ ಮಾಡಿ ಕೊಟ್ರಿ ಸರ್ ಅವರು. ಹಾಂ ರೀ ಸರ್. ಆದ್ರೆ ಪೊಲೀಸ್ ಮ್ಯಾಗ ಈಗ ನಮಗೆ ಹೆಮ್ಮೆ ಅನ್ಸ್ಲತ್ತದ ಸರ್, ಈ ಥರ ಡಿಪಾರ್ಟ್ಮೆಂಟ್ದವ್ರು ಇರ್ಬೇಕಂದ್ರೆ. ಹಾಂ ರೀ, ತುಟ್ಟಾಗಿದ್ರಿ. ನಾವು ಒಳ್ಳೇದೆಲ್ಲ ಕವರ್ ಮಾಡ್ಕೋಬೇಕಾದ್ರೆ ನಮ್ಮ ಜೀವನ ಇಡೀ ನಮ್ದು 6 ವರ್ಷ ಆದ್ರೆ ನಮ್ಗೆ ಕವರಿಂಗ್ ಆಗ್ತಿತ್ತಲ್ಲ ಸರ್. ಆದ್ರೆ ನಮ್ಗೆ ಎಲ್ಲನೂ ಕವರ್ ಮಾಡಿ ಕೊಟ್ರಿ ಸರ್ ಅವರಿಗೆ. ಮನೆಗೆ ಯಾರು ಬರ್ತಾ ಇದ್ರು ಬಂಗಾರ ಆರ್ಡರ್ ಕೊಟ್ಟವರು ಅಡ್ವಾನ್ಸ್ ಬುಕ್ ಮಾಡಿದ್ರು, ಅವ್ರು ಬಂದು ನಿಮ್ಗೆ ಕೇಳೋರು ಮನ್ಯಾಗ ಆ ಥರ ಬಂದಿದ್ರು? ಇಲ್ಲ ರೀ ಸರ್, ಅಲ್ಲಿ ಯಾರು ಬಂದಿತ್ತಿಲ್ಲ ರೀ. ಆ ಥರ ಬುಕ್ಕಿಂಗ್ ಏನು ಜಾಸ್ತಿ ನಾವು ತೊಗೊಂಡಿತ್ತಿಲ್ಲ ರೀ. ಅಂದ್ರೆ ನಾವು ಕುಲಕಸಬ್ರು ಮನೆಗೆ ಜಾಸ್ತಿ ಸೇಲಿಂಗ್ ಮಾಡ್ತಿದ್ದೇವೆ ರೀ. ಆದ್ರೆ ಆ ಥರ ಹಿಡಿದು ಯಾವುದು ಜಾಸ್ತಿ ಸಾಮಾನು ಇದು ಇರಲಿಲ್ಲ ಸರ್. ಹಾಂ ರೀ ಸರ್. ಸಾಲದ ಒತ್ತಡದವ್ರು ಇದ್ದರು. ಆದ್ರೆ ಈಗ ಎಲ್ಲ ಬರೋಸ್ನಾಗ ಎಲ್ಲ ನಗುಮುಖ ಬಂದೈತ್ರಿ ಸರ್ ಸದ್ಯ. ಈಗ ಬಂಗಾರ ಸಿಕ್ಕಿದೆ. ಹಾಂ ಸರ್, ಖುಷಿ, ತುಂಬ ಖುಷಿ ಆಗ್ಲತ್ತಾರೆ ಸರ್. ಬಂಧು ಬಳಗದವ್ರು ಏನಂದ್ರೆ ಎಲ್ಲರೂ ಈಗ ಖುಷಿ ಪಡ್ಲತ್ತಾರೆ ಸರ್. ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೆಚ್ಚಬೇಕು ಅಂತ ಹೇಳಿದ್ರು ಸರ್ ಅವರು. ಎಲ್ಲರೂ ಸಿಗಲ್ಲ, ಪೊಲೀಸರು ಹುಡುಕಲ್ಲ, ಮಹಾರಾಷ್ಟ್ರ ಟಚ್ ಹೋಗ್ಯಾರಂದ್ರೆ ಸಿಗಲ್ಲ ಅಂತ ಹೇಳಿದ್ರಿ. ಆದ್ರೆ ಎಲ್ಲ ಇದು ಆಯ್ತು ಸರ್. ಹಾಂ ಸರ್. ಪ್ರೇಮ.